ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಲಂಚ ಪಡೆಯುವವರಲ್ಲ, ಲಂಚ ಕೊಡುತ್ತಿದ್ದವರೇ ಲೋಕಾಯುಕ್ತ ಬಲೆಗೆ. ಸರ್ಕಾರಿ ಅಭಿಯೋಜಕರಿಗೆ 5,000 ಲಂಚ ನೀಡಲು ಯತ್ನಿಸಿದ 2 ಬಂಧನ. ಬಾಲಕಿಯರ ಕಾಲೇಜು ಮೇಲ್ಛಾವಣಿ ಕುಸಿತ ಪ್ರಕರಣ, ಗಾಯಾಳು ವಿದ್ಯಾರ್ಥಿನಿಯರ ಆರೋಗ್ಯ ವಿಚಾರಿಸಿದ ಕರವೇ ಜಿಲ್ಲಾಧ್ಯಕ್ಷ ಆನಂದ ದೊಡ್ಮನಿ. ಹಲ್ಲಿ ಬಿದ್ದ ನೀರು ಕುಡಿದು ವಿದ್ಯಾರ್ಥಿಗಳು ಅಸ್ವಸ್ಥ, ಗುಲ್ಬರ್ಗಾ ವಿವಿ ಹಾಸ್ಟೆಲ್ನಲ್ಲಿ ಆತಂಕ, ಹಲವು ವಿದ್ಯಾರ್ಥಿಗಳು ಅಸ್ವಸ್ಥತೆ, ಜಿಮ್ಸ್ ಆಸ್ಪತ್ರೆಗೆ ದಾಖಲು. ಸರ್ಕಾರದ ವಿರುದ್ಧ ಜೆಡಿಎಸ್ ಮುಖಂಡ ಕೃಷ್ಣಾರೆಡ್ಡಿ ಆಕ್ರೋಶ. ಕಲಬುರಗಿ ನಗರದಲ್ಲಿ ಕರಾಟೆ ಟ್ರೈನಿಂಗ್ ಕ್ಯಾಂಪ್, ಬ್ಲ್ಯಾಕ್ ಬೆಲ್ಟ್ ಹಾಗೂ ಕಲರ್ ಬೆಲ್ಟ್ ಪರೀಕ್ಷೆ ಯಶಸ್ವಿ, ಅರ್ಹ ವಿದ್ಯಾರ್ಥಿಗಳಿಗೆ ಬೆಲ್ಟ್, ಪ್ರಮಾಣ ಪತ್ರ ವಿತರಣೆ. ಬೆಂಗಳೂರಿನ ಗ್ರ್ಯಾಂಡ್ ಮಾಸ್ಟರ್ ಶ್ರೀನಿವಾಸ್ ಅವರಿಂದ ಪರೀಕ್ಷೆ ವೀಕ್ಷಣೆ. ಈಗ ವಾರ್ತೆಗಳ ವಿವರ. ಸಾಮಾನ್ಯವಾಗಿ ಲಂಚ ಪಡೆಯುವ ಸರ್ಕಾರಿ ಅಧಿಕಾರಿಗಳು ಲೋಕಾಯುಕ್ತ ಬಲೆಗೆ ಬೀಳುವ ಪ್ರಕರಣಗಳು ಹೆಚ್ಚಾಗಿ ಕಂಡುಬರುತ್ತವೆ. ಆದರೆ ಕಲಬುರಗಿಯಲ್ಲಿ ಇದಕ್ಕೆ ವಿರುದ್ಧವಾದ ಅಪರೂಪದ ಘಟನೆ ನಡೆದಿದ್ದು, ಸರ್ಕಾರಿ ಅಭಿಯೋಜಕರಿಗೆ ಲಂಚ ನೀಡಲು ಯತ್ನಿಸಿದ 2 ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾರೆ. ಕಲಬುರಗಿಯ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಆವರಣದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಂಜೀವನ್ ಹಾಗೂ ಸುರೇಶ್ ಎಂಬುವರ ಸರ್ಕಾರಿ ಆಯೋಜಕರಿಗೆ 5,000 ಲಂಚ ನೀಡಲು ಯತ್ನಿಸುತ್ತಿದ್ದ ವೇಳೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ 2ರನ್ನು ಬಂಧಿಸಿದ್ದಾರೆ. ಲೋಕಾಯುಕ್ತ ಇನ್ಸ್ಪೆಕ್ಟರ್ ರಾಜಶೇಖರ್ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದ್ದು, ಆರೋಪಿಗಳನ್ನು ವಶಕ್ಕೆ ಪಡೆದು ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಈ ಅಪರೂಪದ ಕಾರ್ಯಾಚರಣೆ ನ್ಯಾಯಾಂಗ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದ್ದು, ಲಂಚ ಪಡೆಯುವವರಷ್ಟೇ ಅಲ್ಲ, ಲಂಚ ನೀಡುವವರ ವಿರುದ್ಧವೂ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂಬ ಸಂದೇಶವನ್ನು ಲೋಕಾಯುಕ್ತ ಇಲಾಖೆ ನೀಡಿದೆ. ಸರ್ಕಾರಿ ಬಾಲಕಿಯರ ಕಾಲೇಜು ಕಟ್ಟಡ ಮೇಲ್ಛಾವಣಿ ಕುಸಿದು ಗಾಯಗೊಂಡು ನಗರದ ಜಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ 5 ವಿದ್ಯಾರ್ಥಿನಿಯರನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಕರವೇ ಜಿಲ್ಲಾಧ್ಯಕ್ಷ ಆನಂದ ದೊಡ್ಮನಿ ನೇತೃತ್ವದ ನಿಯೋಗ ಇಂದು ಭೇಟಿ ನೀಡಿ ಆರೋಗ್ಯ ವಿಚಾರಿಸಿತು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ವಿದ್ಯಾರ್ಥಿನಿಯರ ಆರೋಗ್ಯದ ಬಗ್ಗೆ ವೈದ್ಯರಿಂದ ಮಾಹಿತಿ ಪಡೆದ ಆನಂದ ದೊಡ್ಮನಿ ಗಾಯಾಳು ವಿದ್ಯಾರ್ಥಿನಿಯರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೇಲ್ಛಾವಣಿ ಕುಸಿತ ಘಟನೆ ಅತ್ಯಂತ ದುಃಖಕರವಾಗಿದ್ದು, ಸರ್ಕಾರ ಗಾಯಾಳು ವಿದ್ಯಾರ್ಥಿನಿಯರಿಗೆ ಗುಣಮಟ್ಟದ ಚಿಕಿತ್ಸೆ ಒದಗಿಸುವುದರ ಜೊತೆಗೆ ಸೂಕ್ತ ಪರಿಹಾರವನ್ನು ನೀಡಬೇಕೆಂದು ಆಗ್ರಹಿಸಿದರು. ಅಲ್ಲದೆ ಕಳಪೆ ಕಾಮಗಾರಿ ನಡೆಸಿರುವ ಗುತ್ತಿಗೆದಾರನ ಲೈಸೆನ್ಸ್ ಅನ್ನು ತಕ್ಷಣವೇ ರದ್ದುಪಡಿಸಿ ಕಪ್ಪು ಪಟ್ಟಿಗೆ ಸೇರಿಸಬೇಕು. ಕಾಮಗಾರಿಯ ಗುಣಮಟ್ಟ ಪರಿಶೀಲನೆ ಮಾಡುವಲ್ಲಿ ನಿರ್ಲಕ್ಷ್ಯ ತೋರಿದ ಸಂಬಂಧಿತ ಅಧಿಕಾರಿಗಳನ್ನು ಅಮಾನತುಗೊಳಿಸಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಇಂತಹ ಘಟನೆಗಳು ಮತ್ತೆ ಮರುಕಳಿಸದಂತೆ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಜಿಲ್ಲೆಯ ಎಲ್ಲಾ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳ ಕಟ್ಟಡಗಳ ಗುಣಮಟ್ಟ ಮತ್ತು ಸುರಕ್ಷತೆಯನ್ನು ಪರಿಶೀಲಿಸಬೇಕೆಂದು ಕರವೇ ಜಿಲ್ಲಾಧ್ಯಕ್ಷ ಆನಂದ ದೊಡ್ಮನಿ ಆಗ್ರಹಿಸಿದರು. ಇಲ್ಲಿ ಘಟನೆ ನೋಡಿದ್ರೆ ಕಳ್ಳು ಕಿತ್ತು ಬರುತ್ತೆ. ಯಾಕಂದ್ರೆ ಸರ್ಕಾರಿ ಶಾಲೆ ಕಲ್ತಕ್ಕಂತ ಮಕ್ಕಳು ಯಾರು ಬಡವ್ರ ಮಕ್ಕಳು ಕಲಿತಾರೆ. ಈಗ ಒಂದು ಸರ್ಕಾರಿ ಮಹಿಳಾ ಕಾಲೇಜ್ನಲ್ಲಿ ಛಾವಣಿ ಕುಸಿದು 5 ಮಕ್ಕಳು ಇಲ್ಲಿ ಸೇರ್ಪಡೆ ಆಸ್ಪತ್ರೆಯಲ್ಲಿ. ಅವರ ಆರೋಗ್ಯದ ಬಗ್ಗೆ ಯಾವ ಇಲಾಖೆಗಳು ಕೂಡ ಬಂದು ಗಮನ ಹರಿಸುತ್ತೆ. ಇದಕ್ಕೆ ಮೂಲ ಕಾರಣ ಅಂದ್ರ ಬಡರ ಮಕ್ಕಳಿಗೆ, ಬಡರ ಜೀವಕ್ಕೆ ಬೆಲೆ ಇಲ್ಲ ಅಂತ ನೇರವಾಗಿ ಹೇಳಕ್ ಇಷ್ಟಪಡ್ತೀನಿ.
ಈ ವ್ಯವಸ್ಥೆ ಯಾಕೆ ಆಗ್ತಾ ಇದೆ ಅಂದ್ರೆ ಸರ್ಕಾರಿ ಅಧಿಕಾರಿಗಳೇನಿರ್ತಾರೆ, ಶಾಸಕರುಗಳೇನಿರ್ತಾರೆ, ಅವರು ತಮ್ಮ ಕಮಿಷನ್ ಪರ್ಸೆಂಟೇಜ್ ಏನು 40% ಪರ್ಸೆಂಟೇಜ್ ಅಂತ ಹೇಳಿ ಎಲ್ಲರೂ ಇದು ಜಗತ್ ಜಾಹೀರವಾಗಿ ಹೇಳ್ತಾ ಇದ್ದಾರೆ. ತಮ್ಮ ಪರ್ಸೆಂಟೇಜ್ ದಾಹಕ್ಕೆ ನಮ್ಮ ಬಡ ಮಕ್ಕಳ ಜೀವವನ್ನ ಬಲೆ ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳ್ತೀನಿ. ಯಾಕಂದ್ರ ಕಟ್ಟಡಗಳು ಆಗುವಾಗ ಅದಕ್ಕೊಬ್ಬ ಸರ್ಕಾರಿ ಅಧಿಕಾರಿ ನಿಯೋಜನೆಗೊಂಡಿರ್ತಾರ. ಕ್ವಾಲಿಟಿ ಕಂಟ್ರೋಲ್ ಅಂತ ಇರುತ್ತೆ, ಅದಕ್ಕೆ ಶಾಸಕರು ಅಂತ ಇರ್ತಾರೆ, ಅದಕ್ಕೆ ಇಡೀ ಸರ್ಕಾರನೇ ಜವಾಬ್ದಾರಿ. ಇದು ಒಂದು ಕೇವಲ ಆಕ್ಸಿಡೆಂಟ್ ಅಂತ ಹೇಳಲ್ಲ, ಇದು ಒಂದು ಕೊಲೆಯ ಸಂಚು ಅಂತ ಹೇಳ್ತೀನಿ ನಾನು. ಇದು ನೇರವಾಗಿ ಸರ್ಕಾರನೇ ಜವಾಬ್ದಾರಿ ಇದಕ್ಕೆ. ಸರ್ಕಾರ ಮತ್ತು ಸರ್ಕಾರಿ ಅಧಿಕಾರಿಗಳು ಮತ್ತು ಇಲ್ಲಿರ್ತಕ್ಕಂಥ ಶಾಸಕರು. ಇದು ಕೇವಲ ಛತ್ತು ಕುಸಿದಿಲ್ಲ, ಜಿಲ್ಲಾಡಳಿತ ವ್ಯವಸ್ಥೆ ಕುಸಿದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗಾಗಿ ಈ ಸ್ಥಳದಲ್ಲಿ ನಮ್ಮ ತಾಂಡದ ಮಕ್ಕಳು ಸ್ಥಳದಲ್ಲಿ ಯಾರಾದ್ರೂ ಶಾಸಕರ ಮಕ್ಕಳು, ಯಾರಾದ್ರದ್ದು ಒಳ್ಳೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಕ್ಕಳು ಆಗಿದ್ರೆ ಗುಲ್ಬರ್ಗನೇ ಅಲ್ಲೋಲ ಕಲ್ಲೋಲ ಆಗ್ತಿತ್ತು. ಅವರನ್ನ ದೊಡ್ಡ ದೊಡ್ಡ ಖಾಸಗಿ ಆಸ್ಪತ್ರೆಗಳಲ್ಲಿ ಸೇರಿಸಲ್ಪಡ್ತಾ ಇತ್ತು. ಅವರ ಸಂಪೂರ್ಣ ಜವಾಬ್ದಾರಿಯನ್ನ ಅವ್ರು ತಗೊಳ್ತಾ ಇದ್ರು. ಆದ್ರೆ ಇಲ್ಲಿರ್ತಕ್ಕಂಥ ಬಡ ಮಕ್ಕಳು, ಬಡ ವಿದ್ಯಾರ್ಥಿಗಳು, ಕನ್ನಡ ಶಾಲೆಯಲ್ಲಿ ಕಲ್ತಕ್ಕಂಥ ಮಕ್ಕಳು ಕಲಿತಾ ಇದ್ದಾರೆ. ಅವರ ಜೀವಕ್ಕೆ ಬೆಲೆ ಇಲ್ಲ. ಇವರು ಕೇವಲ ಓಟಿಗೋಸ್ಕರ ಅವ್ರನ್ನ ಬಳಸ್ಕೊಳ್ತಾ ಇದ್ರೆ ಹೊರತು ಅವರ ಭವಿಷ್ಯದ ಬಗ್ಗೆ ಆಗ್ಲಿ ಹೇಳ್ತಾರೆ. ನೋಡ್ಬೋದು, ಇಂದಿನ ವಿದ್ಯಾರ್ಥಿಗಳು ನಾಳೆ ಪ್ರಜೆಗಳು ಅಂತ ಹೇಳ್ತಾರೆ. ಏನೇನೋ ನಾವು ಇಷ್ಟು ಬಜೆಟ್ ತಂದೀವಿ, ಅಷ್ಟು ಅಭಿವೃದ್ಧಿ ಮಾಡಿದೀವಿ ಅಂತ ಹೇಳ್ತಾರೆ. ಆದರೆ ಕೇವಲ ಒಂದು ಸರ್ಕಾರಿ ಶಾಲೆಯಲ್ಲಿ ಕಲ್ತಕ್ಕಂಥ ಮಕ್ಕಳ ಛಾವಣಿ ದುರಸ್ತಿ ಮಾಡಕ್ ಆಗ್ಲಿಲ್ಲ ಅಂದ್ರೆ ನಾಚಿಕೆ ಆಗ್ಬೇಕು. ಇಂಥ ಶಾಸಕರುಗಳಿಗೆ ನಾಚಿಕೆ ಆಗ್ಬೇಕು ಜಿಲ್ಲಾಡಳಿತ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಸರ್ಕಾರಿ ಕಟ್ಟಡಗಳು ಯಾಕೆ ಕುಸಿತವ? ಏನ್ ಸರ್ಕಾರದ ಅನುದಾನ ಇಲ್ಲ? ಏನ್ ಸರ್ಕಾರಿ ಇಂಜಿನಿಯರ್ಗಳು ಇರ್ತಾರಲ್ಲ, ಅವ್ರೇನು ಕಲ್ತು ಬಂದಿಲ್ಲ? ಅವ್ರಿಗೆ ಗೊತ್ತಾಗಲ್ಲ ಯಾವ ರೀತಿ ಕೆಲಸ ಮಾಡಿಸ್ಬೇಕಂತ ಹೇಳಿ? ಏನಿಲ್ಲ ಸರ್, 40% ಕಮಿಷನ್ ತಗೊಂಡಿರ್ತಾರ. ಆ 60%ದಾಗ ಅವರು ಒಂದು 20% ಕೆಲಸ ಮಾಡಿರ್ತಾರ. ಕ್ವಾಲಿಟಿ ಕಂಟ್ರೋಲ್ ಅಂತ ಆ ಕ್ವಾಲಿಟಿ ಕಂಟ್ರೋಲ್ 1% ತಗೋತಾನ. ಜೈಗಳು ತಗೋತಾರ, ಎಗಳು ತಗೋತಾರ, ಶಾಸಕರು ತಗೋತಾರ. ಆದ್ಮೇಲೆ ಯಾರ್ಯಾವ್ರಿಗೆ ಕೇಳೋರು ನೀವು ಯಾಕೆ ಕೆಲಸ ಚಂದ ಮಾಡಿಲ್ಲ ಅಂತ ಹೇಳಿ ಕೇಳ್ಬೇಕು ನಮ್ಮಂತ ಸಂಘಟನೆಕಾರರು. ನಮ್ಮಂತ ಸಂಘಟನೆಕಾರ ಕೇಳಕ್ ಹೋದ್ರ ಅವರೇ ಇನ್ನೊಬ್ರು ಗುಂಡಾಗಳ ಕಡೆಯಿಂದ ಅಥವಾ ಪೊಲೀಸ್ ಇಲಾಖೆ ಕಡೆಯಿಂದ ನಮ್ಮ ಮೇಲೆ ದೂರು ಕೊಡ್ತಾರ. ಪೊಲೀಸ್ ಇಲಾಖೆ ಏನ್ ಮಾಡ್ತಾರ, ನೀವ್ಯಾಕ ಹೋಗ್ತೀರಿ, ನಿಮ್ಗೆ ಯಾವ ಅಧಿಕಾರ ಕೊಟ್ಟಿದೆ ಅವರು, ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದೆ ಅಂತ ಕೇಳ್ತಾರ ಪೊಲೀಸ್ ಇಲಾಖೆ. ಈಗ ಪೊಲೀಸರು ಸೋಮೋಟೋ ಕೇಸ್ ಬುಕ್ ಮಾಡ್ರಿ ಅಂತ ಮಾಡಿಲ್ಲ. ಪೊಲೀಸ್ ಇಲಾಖೆ ಮಾಡ್ಬೇಕು, ಸೋಮೋಟೋ ಕೇಸ್ ಹಾಕ್ಬೇಕು. ಅಲ್ಲಿ ಇರ್ತಕ್ಕಂಥ ನಾನೊಂದು ಬೇಡಿಕೆ ಮಾಡ್ತೀನಿ. ಇಲ್ಲಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಮತ್ತೆ ಗುತ್ತಿಗೆದಾರನ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕ್ಲೇಬೇಕು. ಉತ್ತರ ಕೊಡ್ಬೇಕು ಅವರು. ಇದಕ್ ಯಾವ ಕ್ರಮ ಕೈಗೊಂಡಿದ್ದೀರಿ ಅಂತ ಕೊಡ್ಲಿಲ್ಲ ಅಂದ್ರೆ ನಾವು ಖಂಡಿತ ಯಾರೇ ಬರ್ಲಿ, ಯಾವ ಉಸ್ತುವಾರಿ ಮಿನಿಸ್ಟರ್ ಬರ್ಲಿ, ಗೃಹ ಸಚಿವರು ಬರ್ಲಿ, ಮುಖ್ಯಮಂತ್ರಿಗಳು ಬರ್ಲಿ, ಈ ವಿಷಯ ಇಟ್ಕೊಂಡು ನಾವು ಅವ್ರ ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ತೀವಿ. ಈ ಪ್ರಶ್ನೆ ಅವ್ರ ಎದುರಿಗೆ ಎತ್ತೀವಿ. ನಮ್ಮ ಮಾಧ್ಯಮದವರು ಕೂಡ ಒತ್ತಿರ್ಬೇಕು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಆವರಣದ ಬಿಸಿಎಂ ಸ್ನಾತಕೋತ್ತರ ವಸತಿ ನಿಲಯದಲ್ಲಿ ಹಲ್ಲಿ ಬಿದ್ದಿರುವ ನೀರು ಸೇವಿಸಿದ ಪರಿಣಾಮ 4 ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದು, ಹಲವು ವಿದ್ಯಾರ್ಥಿಗಳು ಸುಸ್ತು ಹಾಗೂ ವಾಂತಿ, ಅಸ್ವಸ್ಥತೆಯ ಲಕ್ಷಣದಿಂದ ಬಳಲಿರುವ ಘಟನೆ ನಡೆದಿದೆ. ಬೆಳಗ್ಗೆ ಹಾಸ್ಟೆಲ್ನ ನೀರಿನ ಟ್ಯಾಂಕ್ನಲ್ಲಿ ಹಲ್ಲಿ ಬಿದ್ದಿರುವುದು ತಿಳಿಯುವ ಮುನ್ನವೇ ಅದೇ ನೀರನ್ನು ವಿದ್ಯಾರ್ಥಿಗಳು ಕುಡಿದಿದ್ದಾರೆ. ಇದೇ ನೀರನ್ನು ಬಳಸಿ ಅಡುಗೆಯನ್ನು ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಅಸ್ವಸ್ಥಗೊಂಡ ವಿದ್ಯಾರ್ಥಿಗಳನ್ನು ತಕ್ಷಣ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಆಸ್ಪತ್ರೆಗೆ ಜೆಡಿಎಸ್ ಮುಖಂಡ ಕೃಷ್ಣಾರೆಡ್ಡಿ ಭೇಟಿ ನೀಡಿ ವಿದ್ಯಾರ್ಥಿಗಳ ಆರೋಗ್ಯ ವಿಚಾರಿಸಿದರು. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಬಡ ಮಕ್ಕಳ ಜೀವದೊಂದಿಗೆ ಚೆಲ್ಲಾಟ ಆಡಬಾರದು. ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣಕ್ಕಾಗಿ ಹಾಸ್ಟೆಲ್ಗಳಲ್ಲಿ ವಾಸಿಸುತ್ತಿದ್ದಾರೆ. ಅವರ ಹೆಸರಿನಲ್ಲಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ಅನುದಾನ ಬಿಡುಗಡೆ ಮಾಡುತ್ತದೆ. ಆದರೆ ಆ ಹಣ ಎಲ್ಲಿಗೆ ಹೋಗುತ್ತಿದೆ ಎಂಬ ಪ್ರಶ್ನೆ ಉದ್ಭವಿಸಿದೆ ಎಂದು ಆರೋಪಿಸಿದರು. ಹಾಸ್ಟೆಲ್ಗಳಲ್ಲಿ ಗುಣಮಟ್ಟದ ಆಹಾರ ಹಾಗೂ ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ. ಕೊಳೆತ ತರಕಾರಿಗಳು ಹಾಗೂ ಗುಣಮಟ್ಟವಿಲ್ಲದ ಆಹಾರ ಪದಾರ್ಥಗಳನ್ನು ಬಳಸಲಾಗುತ್ತಿದೆ ಎಂಬ ಆರೋಪಗಳು ಸಹ ಕೇಳಿಬರುತ್ತಿವೆ ಎಂದು ಅವರು ಹೇಳಿದರು. ಅಸ್ವಸ್ಥಗೊಂಡಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಸರ್ಕಾರ ಸೂಕ್ತ ಚಿಕಿತ್ಸೆ ಹಾಗೂ ಅಗತ್ಯ ಪರಿಹಾರ ಒದಗಿಸಬೇಕು. ಜೊತೆಗೆ ಘಟನೆಯ ಕುರಿತು ಸಮಗ್ರ ತನಿಖೆ ನಡೆಸಿ ನಿರ್ಲಕ್ಷ್ಯ ವಹಿಸಿದವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಕೃಷ್ಣಾರೆಡ್ಡಿ ಆಗ್ರಹಿಸಿದರು. ಇವತ್ತ ಕಲಬುರಗಿ ಜಿಲ್ಲೆಯಲ್ಲಿ ಮತ್ತೊಂದು ಘಟನೆ. ಓಲ್ಡ್ BCM ಹಾಸ್ಟೆಲ್ ಇವತ್ತ ಸುಮಾರು ಒಂದು 20 ಹುಡುಗರು ಇಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವ್ರಿಗೆ ಕೊಡೋಂಥ ಊಟದಲ್ಲಿ
ಅದು ನೀರು ಟ್ಯಾಂಕ್ನಲ್ಲಿ ಅಲ್ಲಿ ಬಿದ್ದು ಅದು ಪಾಯ್ಸನ್ ಆಗಿ ಅದೇ ಊಟ ಅದೇ ಅಡಿಗೆ ಮಾಡಿ ಇವತ್ತು ಹುಡುಗರು ಇನ್ಫೆಕ್ಷನ್ ಆಗಿ ಇವತ್ತು ಇಲ್ಲಿ ಜಿಮ್ಸ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ. ಈಗ ತಾನೇ ನಾನು ಇಲ್ಲಿ ಭೇಟಿ ಕೊಟ್ಟಿದ್ದೀನಿ. ಇಲ್ಲಿ ಕಾಲೇಜ್ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರು ಇಲ್ಲಿ ರೆಸ್ಪಾನ್ಸಿಬಲ್ ಯಾರು ಇಲ್ಲ. ಈಗ ತಾನೇ ಎಲ್ಲ ಸ್ಟೂಡೆಂಟ್ಗಳಿಗೆ ನಾವು ಮಾತಾಡಿದಾಗ ಸರ್ ಪ್ರಿನ್ಸಿಪಾಲ್ 6 ತಿಂಗಳಿಗೆ ಒಂದ್ಸಲ ಬರ್ತಾರ, ಎಲ್ಲ ಲಕ್ಷ್ಯ ಇಲ್ಲಿ ಏನದಂದ್ರೆ ಗಮನನೇ ಕೊಡಲ್ಲ. 6 ತಿಂಗಳ ತನಕ ಯಾರು ಬಂದು ಫುಡ್ ಆಗಲಿ ಏನಕ್ಕಾಗ್ಲಿ ನಾವು ಚೆಕ್ ಮಾಡೋದು ಏನು ಇಲ್ಲಿ ಆಗಲ್ಲ ಅಂತ ಸ್ಟೂಡೆಂಟ್ ಕಂಪ್ಲೇಂಟ್ಸ್ ಇದೆ. ಇಲ್ಲಿ DHO ಅವ್ರು ಬಂದು ಹೋಗಿದಾರ ಅಂತ ಈಗ ತಾನೇ ಹೇಳಿದ್ರು. ಇವತ್ತ ಬಡವ ಮಕ್ಕಳು ಇವತ್ತು ಸರ್ಕಾರ ಫೆಸಿಲಿಟಿ, ಈಗ ಸರ್ಕಾರದಾಗ ಇಂಥ ಫೆಸಿಲಿಟಿ ಕೊಡ್ತಾ ಇದಾರೆ ಅಂದ್ರೆ ಇವರೇ ವಿಷ ಹಾಕಿ ಕೊಲ್ತಾ ಇದಾರೆ ಹುಡುಗರಿಗೆ. ಅದಕ್ಕೆ ನಾನು ಜಿಲ್ಲಾಧಿಕಾರಿಗಳಿಗೆ ಮತ್ತು ಇಲ್ಲಿ ಇದ್ದಂತ ಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟಂತ ಮಿನಿಸ್ಟರ್ಸ್ ಇಮಿಡಿಯೇಟ್ ಇದ್ರ ಮೇಲೆ ಆಕ್ಷನ್ ತಗೋಬೇಕು. ಅದು ಫುಡ್ ಟೆಂಡರ್ ಯಾರಿಗೆ ಅಲಾಟ್ ಆಗಿದೆ ಅದ್ರ ಮೇಲೆ ಒಂದು ಇನ್ಕ್ವೈರಿ ಕೂಡಿಸ್ಬೇಕು. ಅದು ಫುಡ್ ಟೆಂಡರ್ ಇಮಿಡಿಯೇಟ್ ಕ್ಯಾನ್ಸಲ್ ಆಗ್ಬೇಕು. ಒಳ್ಳೆ ಕ್ವಾಲಿಟಿ ಫುಡ್ ಕೊಡ್ಬೇಕು ನಮ್ಮ ಭಾಗ ಹುಡುಗರಿಗೆ. ಯಾಕಂದ್ರೆ ಇವತ್ತು ಬಡವ ಮಕ್ಕಳು ಅಂದ್ರೆ ರೈತರ ಮಕ್ಕಳು. ಇವತ್ತು ರೈತರು ನಮ್ಗೆ ಅನ್ನ ಕೊಡ್ತಾರ. ಇವತ್ತ ಎಲ್ಲ ಮಂತ್ರಿಗಳು ತಗೋರಿ, ಹೈಯರ್ ಆಫೀಸರ್ಸ್ ತಗೋರಿ, ಇವತ್ತು ಏನು ಊಟ ಮಾಡ್ತಾರ ಅಂದ್ರೆ ಅದು ರೈತರು ದುಡ್ದಾಗೆ ನಮ್ಗೆ ಅನ್ನ ಸಿಗ್ತಾ ಇದೆ. ಇವತ್ತು ರೈತರ ಮಕ್ಕಳು ಇಲ್ಲಿ ಅಡ್ಮಿಟ್ ಆಗಿದ್ದಾರೆ. ಇದಕ್ಕೆ ಇಮಿಡಿಯೇಟ್ ಇಲ್ಲಿ ಇದ್ದಂತ MLAಗಳು ಬರಬೇಕು. ಪ್ರಾಪರ್ ನಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ನಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಬೇಕು ಹುಡುಗರಿಗೆ. ಇವತ್ತು ಪಾಪ ಅವರಿಗೆ ಅಲ್ಲಿ ಏನು ವ್ಯವಸ್ಥೆನೇ ಇಲ್ಲ, ತಂದು ಆಗ್ಬಿಟ್ಟಿದ್ದಾರೆ. ಅದು ಜಿಮ್ಸ್ ಹಾಸ್ಪಿಟಲ್ ನಲ್ಲಿ 7ನೇ 8ನೇ ಫ್ಲೋರಿಗೆ ಅಡ್ಮಿಟ್ ಮಾಡಿದ್ದಾರೆ. ಇಲ್ಲಿ ಟ್ರಾಮಾ ಕೇರ್ ನಲ್ಲಿ ಫಸ್ಟ್ ಅಡ್ಮಿಟ್ ಮಾಡಿದ್ರು. ಮೀಡಿಯಾದವ್ರು ಬಹಳ ಜನ ಸ್ಟೇಟ್ ನ್ಯೂಸ್ದವ್ರು ಎಲ್ಲ ಬರ್ತಾ ಇದಾರ ಅಂತ ತಂದು 7ನೇ ಫ್ಲೋರಿಗೆ ಹಾಕ್ತಾ ಇದ್ದಾರೆ. ಯಾರು ನಡಿಬೇಡ್ದು ಯಾರು ಹೋಗ್ಬೇಡ್ದು ಅಂತ. ಈಗ ನಾನೇ ಸ್ವತಃ ಸ್ಟೆಪ್ ನಡ್ಕೋತ 7ನೇ ಫ್ಲೋರಿಗೆ ಹೋಗಿ ಅವ್ರಿಗೆ ನೋಡ್ಕೊತ ಬಂದಿದ್ದೀನಿ. ಇವತ್ತು ಲಿಫ್ಟ್ ಫೆಸಿಲಿಟಿ ಇಲ್ಲ ಇಂಥ ಗೌರ್ಮೆಂಟ್ ಜಿಮ್ಸ್ ಹಾಸ್ಪಿಟಲ್ ನಲ್ಲಿ. ಈ ಪರ್ಪಸ್ಲಿ ಇಲ್ಲಿ ಇದ್ದಂತ ಅಧಿಕಾರಿಗಳು ಇನ್ವಾಲ್ವ್ಮೆಂಟ್ ಆಗಿ ಇವತ್ತು ಈ ಸರ್ಕಾರಿಗೆ ಕಪ್ಚುಕ್ಕೆ ಬರಬೇಡ್ದು ಅಂತ ಇವತ್ತು ಬಡ ಮಕ್ಕಳ ಜೊತೆ ಈ ತರ ಆಟ ಆಡ್ತಾ ಇದ್ದಾರೆ. ಇವತ್ತು ಅದಕ್ಕ ಜವಾಬ್ದಾರಿ ಯಾರು? ಜಿಲ್ಲಾ ಅಧಿಕಾರಿಗಳು, ಗೌರ್ಮೆಂಟ್ ಸರ್ವೆಂಟ್. ಆ ಕಾಂಟ್ರಾಕ್ಟರ್ ಯಾವ ಕಾಂಟ್ರಾಕ್ಟರ್ ಅವ್ನ್ ಕೆಲಸ ಮಾಡಿದಾನೆ ಅವನ್ ರಿಮಾರ್ಕ್ ಆಗ್ಬೇಕು, ಬ್ಲಾಕ್ ಡಾಟ್ ಆಗಿ ಆ ಕಾಂಟ್ರಾಕ್ಟರ್ ರಿಜೆಕ್ಟ್ ಮಾಡ್ಬೇಕು. ದಕ್ಷಿಣ ಮತಕ್ಷೇತ್ರ ಶಾಸಕರು ಬೇಕಾದರೂ AW ಇದ್ರು PWDಗೆ ಪಟ್ಟಣ್ ಶೆಟ್ಟಿ ಅವರು, ಅವ್ರ ಕೈ ಮೇಲೆ ಆಗಿದೆ ಅಂತ ನಮ್ಗೊಂದು ಜನರದು ಸುದ್ದಿ ಬರ್ತಾ ಇದೆ. ಅದು ಯಾರ ಕೈ ಮೇಲೇನೋ ಆದ್ರೆ ಇಮಿಡಿಯೇಟ್ ಆಫೀಸರಿಗೆ ಆಕ್ಷನ್ ತಗೋಬೇಕು, ಕಾಂಟ್ರಾಕ್ಟರ್ ಮೇಲೆ ಆಕ್ಷನ್ ತಗೋಬೇಕು. ಇವತ್ತು ಆ ಮಕ್ಕಳು ಏನು ಅಡ್ಮಿಟ್ ಇದ್ದಾರೆ ಅದಕ್ಕೆ ಸರ್ಕಾರ ಕಡೆಯಿಂದ 5-10 ಲಕ್ಷ ರೂಪಾಯಿ ಆ ಮಕ್ಕಳಿಗೆ ಪರಿಹಾರ ಕೊಡ್ಬೇಕು. ಘಟಾನುಘಟಿ MLAಗಳು MLCಗಳು ಬಂದು ನೋಡ್ಕೊಂಡು ಹೋಗಿದ್ರಿ. ನೀವು ಫೋಟೋ ಮೀಡಿಯಾ ಸಲಕ್ ಬಂದು ಬರಿಬೇಡ್ರಿ. ರೈತರ ಮಕ್ಕಳ ಹತ್ರ ಪರಿಹಾರ ಕೊಡೋಂತ ಶಕ್ತಿ ನಿಮ್ ಹತ್ರ ಇದೆ. MLA ಅವ್ರ ಹತ್ರ 5 ಲಕ್ಷ ರೂಪಾಯಿ ಕೊಡೋ ಶಕ್ತಿ MLAಗಿದೆ, 10 ಲಕ್ಷ ಕೊಡೋ ಶಕ್ತಿ MLAಗಿದೆ. ಇವತ್ತು ಖಾಲಿ MLA MLCಗಳು ಬಂದು ವಿಸಿಟ್ ಮಾಡಿದ್ದಾರೆ. ಯಾವ ರೀತಿಲೇ ಇವರಿಗೆ ಪರಿಹಾರ ಕೊಡಂತ ಈ ಸರ್ಕಾರ ಅಲ್ಲ. ಬಹಳಷ್ಟು ಜನ ಹೋರಾಟ ಮಾಡಿದ್ದಾರೆ. ಇವತ್ತು ಅವ್ರಿಗೆ ಟ್ರೀಟ್ಮೆಂಟ್ ಸಿಕ್ಕಿಲ್ಲ ಅಂದ್ರೆ ಮುಂದಿನ ದಿನದಾಗ ಕಾನೂನು ಹೋರಾಟ ನಾವು ಮಾಡ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕಲಬುರಗಿ ನಗರದ ಆಳಂದ ಚೆಕ್
ಚೆಕ್ ಪೋಸ್ಟ್ ಸಮೀಪದ ಆಶೀರ್ವಾದ್ ಕಲ್ಯಾಣ್ ಮಂಟಪದಲ್ಲಿ ಕಲ್ರಿಯನ್ ರಿಯೋ ಅಕಾಡೆಮಿ ಆಫ್ ಇಂಡಿಯನ್ ಕರಾಟೆ ಹಾಗೂ ಅಜಯ್ ಕುಮಾರ್ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ವತಿಯಿಂದ ವಾರ್ಷಿಕ ತರಬೇತಿ ಶಿಬಿರ, ಬ್ಲಾಕ್ ಬೆಲ್ಟ್ ಹಾಗೂ ಕಲರ್ ಬೆಲ್ಟ್ ಪರೀಕ್ಷೆಯನ್ನು ಯಶಸ್ವಿಯಾಗಿ ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಬೆಂಗಳೂರಿನಿಂದ ಆಗಮಿಸಿದ ರೆಡ್ ಬೆಲ್ಟ್ ಗ್ರ್ಯಾಂಡ್ ಮಾಸ್ಟರ್ ಶ್ರೀನಿವಾಸ್ ಅವರು ವಿದ್ಯಾರ್ಥಿಗಳ ಕರಾಟೆ ಕೌಶಲ್ಯವನ್ನು ವೀಕ್ಷಿಸಿ ಪರೀಕ್ಷೆ ನಡೆಸಿದರು. ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ 2 ವಿದ್ಯಾರ್ಥಿಗಳಿಗೆ ಬ್ಲಾಕ್ ಬೆಲ್ಟ್ ಹಾಗೂ ಅನೇಕ ವಿದ್ಯಾರ್ಥಿಗಳಿಗೆ ಕಲರ್ ಬೆಲ್ಟ್ ಮತ್ತು ತರಬೇತಿ ಶಿಬಿರದ ಪ್ರಮಾಣ ಪತ್ರಗಳನ್ನು ವಿತರಿಸಿ ಅಭಿನಂದಿಸಿದರು. सत्यम, सात्विक एच, अर्जुन, संविधान, साक्षी, प्रकृति, भारती, नितिन, अमरुद, फूल, गणेश के पुस्तक चतुर्थी, दिव्या, साक्षी, वैशाली,
ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಕಲಬುರಗಿಯ ಸೈಬರ್ ಕ್ರೈಂ ಪೊಲೀಸ್ ಇನ್ಸ್ಪೆಕ್ಟರ್ ಬಸವರಾಜ್ ಮಂಜಳ್ಕರ್ ಭಾಗವಹಿಸಿ ಕರಾಟೆ ಕೇವಲ ಆತ್ಮರಕ್ಷಣೆ ಕಲೆ ಮಾತ್ರವಲ್ಲದೆ ಶಿಸ್ತು, ಆತ್ಮವಿಶ್ವಾಸ ಮತ್ತು ಉತ್ತಮ ವ್ಯಕ್ತಿತ್ವವನ್ನು ಬೆಳೆಸುವ ಅತ್ಯುತ್ತಮ ಕ್ರೀಡೆಯಾಗಿದೆ ಎಂದು ಹೇಳಿದರು. ವಿದ್ಯಾರ್ಥಿಗಳು ಕ್ರೀಡೆ ಮತ್ತು ಶಿಕ್ಷಣ ಎರಡಕ್ಕೂ ಸಮಾನ ಆದ್ಯತೆ ನೀಡಬೇಕೆಂದು ಕರೆ ನೀಡಿದರು. ತುಂಬ ಮುಖ್ಯವಾದ್ದು ಪ್ರತಿಯೊಬ್ಬರು ಕೂಡ ಒಂದು ತಮ್ಮ ಆತ್ಮರಕ್ಷಣೆ ಮಾಡ್ತಕ್ಕಂಥ ಒಂದು ಕಲೆಯನ್ನು ಕರಗತ ಮಾಡಿಸ್ಕೋಬೇಕು. ಮುಖ್ಯವಾಗಿ ಹೆಣ್ಮಕ್ಳು ಈ ಒಂದು ಕಲೆಯನ್ನು ಅಥವಾ ಕರಾಟೆಯನ್ನು ಆತ್ಮರಕ್ಷಣೆಯನ್ನು ತಾವು ಕಲಿಬೇಕು ಅಂತ ನಮ್ಮ ಕಡೆಯಿಂದ ಪೊಲೀಸ್ ಇಲಾಖೆ ಕಡೆಯಿಂದ ಒಂದು ಸಜೆಷನ್ ಕೇಳ್ತೀವಿ. ರಕ್ಷಣೆಗಾಗಿ ನಾವು ಪೊಲೀಸ್ ಇಲಾಖೆ ಸದಾ ಇರ್ತೀವಿ. ಅದೇ ರೀತಿ ತಮ್ಮ ಆತ್ಮರಕ್ಷಣೆಯನ್ನು ಕೂಡ ತಾವು ಕರಗತ ಮಾಡ್ಕೊಳ್ಬೇಕು. ಉನ್ನತ ಸ್ಥಾನಕ್ಕೆ ಬೆಳೀಲಿ, ಸದಾ ಹೆಚ್ಚೆಚ್ಚು ಸಂಖ್ಯೆಯ ಅಭ್ಯರ್ಥಿಗಳು ಸೇರಿಕೆ ಆಗಲಿ ಅಂತ ಆಶಿಸ್ತಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮುಖ್ಯ ಕೋಚ್ ರಾಜವರ್ಧನ್ ಜಿ ಚೌಹಾಣ್, ದಾದಾ ಸಾಹೇಬ್, ಶ್ರೀಕಾಂತ್ ಪಿಸಾಲ್, ಪ್ರತಾಪ್ ಸಿಂಗ್ ಪವಾರ್, ಅಂಬರೀಶ್ ಎನ್, ಅನಿಲ್ ಕುಮಾರ್, ತುಳಜಮ್ಮ ಕಟ್ಟಿಮನಿ ಸೇರಿದಂತೆ ಪಾಲಕರು, ಪೋಷಕರು ಹಾಗೂ ಕರಾಟೆ ತರಬೇತುದಾರರು ಉಪಸ್ಥಿತರಿದ್ದರು. ಅವರು ಕನ್ಸರ್ವೇಷನ್ ಮೂವ್ಮೆಂಟ್ ಬೇಕಾಗಿಲ್ಲ. ಅಂತ ಮಾರ್ಕ್ಸ್ 0.5 ಮಾರ್ಕ್ಸ್ ಬೆಸ್ಟ್. ಹಾಗಾಗಿ ಇವರಿಗೆ ಅದು ಸೆಲೆಕ್ಷನ್ ಆಗಲಿಲ್ಲ. ಸೆಲೆಕ್ಟ್ ಆದವರಿಗೆ ಗೋಲ್ಡ್ ಮೆಡಲ್ ಸಿಗ್ತದೆ. ಯಾಕಂದರೆ ಅವ್ರು ಗೋಲ್ಡ್ ಮೆಡಲ್ ಜಪಾನವ್ರಿಗೆ ಯಾರು ಸಿಕ್ಕೋದು, ಇನ್ನೊಬ್ರಿಗೆ ಯಾರು ಫ್ರಾನ್ಸ್ ಸ್ವಲ್ಪ ಇದರಲ್ಲಿ ಇವರು ಹೋಗಿದ್ದಾರೆ. ಡೆಫಿನೆಟ್ ಆಗಿ ವರ್ಲ್ಡ್ ಚಾಂಪಿಯನ್ಶಿಪ್ ಗೋಲ್ಡ್ ಹೊಡಿತಾರೆ. ಅಂತಿಮವಾಗಿ ಆಯೋಜಕರು ಭಾಗವಹಿಸಿದ ಎಲ್ಲ ಅತಿಥಿಗಳು, ತರಬೇತುದಾರರು, ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ಕೃತಜ್ಞತೆ ಸಲ್ಲಿಸಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.